ಸ್ನೇಹಿತರೆ ಮಕ್ಕಳಿಗೆ ರೀಚ್ ಆದ್ವಿ ಕಾಲ್ ಏರಿಯಾ ನಮಗೆ ಅಡಿಗೆ ಮನೆಗೆ ಅಂತ ಹೇಳಿದ್ರು ಅಲ್ಲಿಗೆ ಬಂದಿದ್ದೀವಿ. ಅದೇನೋ ಮ್ಯಾಪ್ ಐತೆ. ಸ್ನೇಹಿತರೆ ಸನ್ಸೆಟ್ ಆಗ್ತಾ ಬರ್ತಿದೆ. ಸ್ನೇಹಿತರೆ ಇವಾಗ ರಾಜಸೀಟ್ನ ಬಿಡ್ತಾ ಇದೀವಿ. ಸ್ನೇಹಿತರೆ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಇಲ್ಲೆಲ್ಲಾದ್ರೂ ಆಚೆ ಕಡೆ ಹೋಗಿ ತಿನ್ಕೊಂಡು ಆಮೇಲೆ ಅಲ್ಲಿಂದ ಯಾವುದೋ ಒಂದು ವ್ಯೂ ಪಾಯಿಂಟ್ ಅಂತ ಐತೆ, ಅಲ್ಲಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ರಾಜ ಸೀಟ್ಗೆ ಹೋಗ್ತೀರಿ. ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂತ ಇತ್ತು, ಆದರೆ ಓಂಕಾರೇಶ್ವರ ಟೆಂಪಲ್ ಓಪನ್ ಆಗೋದು 5 o'clockಗೆ. ಸೊ ಇವಾಗ ಆ ವ್ಯೂ ಪಾಯಿಂಟ್ಗೆ ಹೋಗಿ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಆ ವ್ಯೂ ಪಾಯಿಂಟ್ಗೆ ಹೋಗಿ ಆಮೇಲೆ ಅಲ್ಲಿಂದ ರಾಜ ಸೀಟ್ಗೆ ಹೋಗ್ತೀರಿ. ಆ ವ್ಯೂ ಪಾಯಿಂಟು ಚೆನ್ನಾಗಿದೆ, ಬನ್ನಿ ನಿಮಗೂ ತೋರಿಸ್ತೀನಿ, ನೀವು ನೋಡೋಣ ಹೇಗಿದ್ದೀರಾ. ಬನ್ನಿ ಅಂತ ಹೇಗಿದ್ದೀರಾ. ನನಗಂತೂ ಜೀವನದ ಬೇಸರ ಆಗೋಗ್ಬಿಟ್ಟಿದೆ. ಹೋಗೋಣ ಸ್ನೇಹಿತರೆ. ಇವಾಗ ವ್ಯೂ ಪಾಯಿಂಟ್ ಅಂತ ಹೇಳಿದ್ರು ಅಲ್ಲಿಗೆ ಬಂದಿದ್ದೀವಿ. ಅದೇನೋ ಮ್ಯಾಪ್ ಐತೆ. ಆಮೇಲೆ ಇಲ್ಲಿ ಇನ್ನೊಂದೇನೋ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಅಂತನೂ ಐತೆ. ವ್ಯೂ ಪಾಯಿಂಟ್ಗೆ ನಡ್ಕೊಂಡು ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ. ಇವಾಗ ಇಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ವ್ಯೂ ಪಾಯಿಂಟ್ಗೆ. ಬನ್ನಿ ಹೋಗಿ ನೋಡಿ. ಹೋಗಿದೆ ಟ್ರಕ್ಕು. ಹಾಂ ಅದೇ ಇವಾಗ ನಾವು ಒಂದು ಹೋಟ್ಲಿಗೆ ಹೋಗಿದ್ವಿ, ಯಾವುದೋ ಹಿಲ್ ಟಾಪ್ ಅಂತ. ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ 1 ಕಪ್ ಮೊಸರನ್ನಾಗೆ 100 ರೂಪಾಯಿ. ಆಮೇಲೆ ಯಾವುದೋ ವೆಜ್ ಥಾಲಿ ಅಂತ ತೊಗೊಂಡ್ರಿ, ಚೆನ್ನಾಗಿ ಸಾಂಬಾರನ್ನ ಸೀಸ್ಬಿಟ್ಟು ಕೊಡ್ತಾರಲ್ಲ 2-3 ದಿನ ಚೆನ್ನಾಗಿ ಬೀಸ್ಬಿಟ್ಟು ಅದು ಕೊಟ್ಟಿದ್ರು. ಕೆಟ್ಟಗಳಿಗೆ ಇದು ನನಗೆ, ಅದಕ್ಕೆ ಅಲ್ಲಿ ತಿನ್ನಕ್ಕೆ ಹೋಗಿಲ್ಲ, ವಾಪಸ್ ಬಂದ್ಬಿಟ್ರಿ. ಸ್ನೇಹಿತರೆ ಇಲ್ಲಿ ನೋಡಿ ಹೆಂಗೈತೆ, ಫುಲ್ ಡೆನ್ಸ್ ಫಾರೆಸ್ಟ್. ಮರಿ 1 ಕಿಲೋಮೀಟ್ರ್ ಅಷ್ಟೇ ಅಂತ ಟ್ರಕ್ಕು, ಜಾಸ್ತಿ ದೂರನೂ ಏನಿಲ್ಲ. ಆರಾಮಾಗಿ 1 ಕಿಲೋಮೀಟ್ರ್ ಟ್ರಕ್ ಮಾಡ್ಕೊಂಡು ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರ್ಬೋದು. ಅದು ಡೆನ್ಸ್ ಫಾರೆಸ್ಟ್ ಅದು ನಾವಿಬ್ಬರೇ ಇದ್ದೀರಿ. ಆಮೇಲೆ ಇದರ ಎಂಟ್ರಿ ಫೀಸ್ ಬಂದುಬಿಟ್ಟು 30 ರೂಪೀಸು. ಈಗ ಒಂದು ಗಾಡಿಗೆ 30 ರೂಪೀಸ್. 2 ವೀಲರ್ ಆದರೆ 30 ರೂಪೀಸ್, 4 ವೀಲರ್ ಆದರೆ 60 ರೂಪೀಸ್ ಅನ್ಸುತ್ತೆ. ಇವಾಗ ಸ್ವಲ್ಪ ಮೇಲೆ ಹೋಗಿ ವ್ಯೂ ನೋಡೋಣ ಹೇಗಿದೆ. ಹಾಗೆ ಮೇಲೆ ಹೋಗಿ ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ವೀಡಿಯೋಸು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಬರುವ. ಇದು 5:30ಗೆ ಕ್ಲೋಸ್, ಲಾಸ್ಟು ಮಾರ್ನಿಂಗ್ 6 o'clock ಓಪನ್ನು. ಆಮೇಲೆ 5:30 ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಬ್ಯಾಗ್ನ ಗಾಡಿ ಡಿಕ್ಕಿಯಲ್ಲೇ ಇಟ್ಬಿಟ್ಟು ವಿಡಿಯೋ ಶೂಟ್ ಮಾಡೋಕ್ಕೆ ಹಿಲ್ ಟಾಪ್ಗೆ ಹೋಗ್ತಾ ಇದ್ದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಹೆಂಗೋ ಇಷ್ಟು ದೂರ ನಡ್ಕೊಂಡು ಬಂದಿದ್ರಿ, ತಿರ್ಗಾ ವಾಪಸ್ ಹೋಗಿ ಕ್ಯಾಮ್ರಾ ತಗೊಂಡು ವಾಪಸ್ ಮೇಲೆ ಹೋಗ್ಬೇಕು. ಈ ಬಾಲ್ ಬ್ಯಾಗ್ ತೊಗೊಂಡ್ರೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಸ್ನೇಹಿತರೆ ಇಲ್ಲಿ ರೂಟೇ ಗೊತ್ತಾಗ್ತಿಲ್ಲ ನಮಗೆ. ಅಣ್ಣ ಸ್ಟ್ರೈಟಾಗಿ ಹೋಗಿ ಅಂದರು, ಎಲ್ಲೂ ಟೌನ್ ತಗೊಂಡ್ಬಿಡಿ ಅಂದರು. ಇಲ್ಲಿ ಸ್ಟ್ರೈಟಾಗಿ ಬಂದರೆ ಇಲ್ಲಿ ಯಾವುದು ರೂಟ್ ಆಯ್ತಾ ಐತೆ ಸ್ನೇಹಿತರೆ, ಅದು ರೂಟು. ಅಂದ್ರೆ ಇದೇನೋ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಇದು ಕೆಳಗಡೆ ಹೋಗ್ತಾ ಇತ್ತು.
ಇದೆಲ್ಲ ಅನ್ಸುತ್ತೆ. ಇದೆಲ್ಲ ಬರೋ ಈ ಕೆಳಗಡೆ ಹೋಗ್ತಾ ಇತ್ತಲ್ಲ. ಕೆಳಗಡೆ ಹೋಗ್ತಾ ಇತ್ತು. ಇಲ್ಲಿ ಹೋಗ್ತೇನೆ. ರೂಟೇ ಕನ್ಫ್ಯೂಸಿಂಗ್ ಆಗೈತೆ. ಅಂದರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅದು ಹೆಂಡಿ ಕಾಣಿಸ್ತಿದೆ. ಯಾವುದು ತಿರ್ಗಾ ಮುಂದೆ ಹೋಗ್ತಾ ಇದೆ. ಏನ್ ರೋಡ ಈಗ ಏನದು ಜೇನುಡಾನ? ನೋಡಿ ಸೇಮ್ ಜೇನುಡ ಅನ್ಕೊಂಡ್ರಿ. ಆಯ್ತಾ ಹೇಳ್ತಾರೆ ಕೊನೆಗೂ ವ್ಯೂ ಪಾಯಿಂಟ್ಗೆ ಬಂದ್ವಿ. ನೋಡಿ ಹೇಗಿದೆ ವ್ಯೂ ಪಾಯಿಂಟ್. ರ್ಯಾಸ್ ಬರ್ಕೊಂಡಿದೆ. ಅಲ್ಲಿ ಹೋಗಿ ನೋಡುವ ವ್ಯೂ ಪಾಯಿಂಟ್ನ. ಯಾರು ಸ್ನೇಹಿತರೆ ನೋಡಿದೆ ವ್ಯೂ ಪಾಯಿಂಟ್ ಇಂದ ನಿಮಗೆ ಕಂಪ್ಲೀಟ್ ಮಡಿಕೇರಿ ಕಾಣಿಸುತ್ತೆ. ನೋಡಿ ಮಂಟಪನ ಸುಖ. ಇದು ಸನ್ಸೆಟ್ ಪಾಯಿಂಟ್ ಅಂತೆ. ಹಾಗೆ ನಾವು ಸನ್ಸೆಟ್ ಪಾಯಿಂಟ್ಗೆ ರಾಜ ಸೀಟ್ಗೆ ಹೋಗಬೇಕು. ಹೇಗಿದೆ ನೋಡಿ ಸ್ನೇಹಿತರೆ, ಇಡೀ ಮಡಿಕೇರಿ ಇಲ್ಲಿಂದ ಕಾಣಿಸುತ್ತೆ. ನಾರ್ಮಲ್ ಬರೀ ಮನೆಗಳು ಅದು ಇದು ಕಾಣಿಸ್ತೈತೆ. ಆದರೂ ವ್ಯೂ ಅಂತೂ ಚೆನ್ನಾಗೈತೆ, ಏನು ಅಷ್ಟೊಂದು ಇದಾಗಿಲ್ಲ. ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಬೆಟ್ಟ ಐತೆ ದೂರದಲ್ಲಿ. ಇವಾಗ ನಾವು ಇಲ್ಲಿ ಫೋಟೋ ಶೂಟ್ ಮಾಡಿ ವಿಡಿಯೋ ಶೂಟ್ ಮಾಡಿ ಒಂದೆರಡು ಆಮೇಲೆ ಇಲ್ಲಿಂದ ರಾಜ ಸೀಟ್ಗೆ ಹೊಡ್ತೀವಿ. ಮಡಿಕೇರಿ ಕೊಡಗಿನ ಹಾದಿ ಹರೆಯ ತಲುಪಿದ ಹಳ್ಳಿ, ನಿಸರ್ಗದ ಅಲಂಕ, ಕಾಫಿ ತೋಟಗಳು ಮತ್ತು ಜಲಪಾತಗಳ ನಡುವಿನ ಒಂದು ಸುಂದರ ಸ್ಥಳ. ಇಲ್ಲಿ ಜೀವನ ಶಾಂತವಾಗಿ ಸಡಗರದಿಂದ ದೂರವಾಗಿ ಸಾಗುತ್ತದೆ. ಪ್ರತಿದಿನವೂ ತಾಜಾ ಗಾಳಿಯು ಮತ್ತು ಪ್ರಕೃತಿಯ ನೃತ್ಯವು ಮನಸ್ಸನ್ನು ಹರಸುತ್ತದೆ. ಸರಳತೆ ಮತ್ತು ಸೌಂದರ್ಯದ ಜೊತೆಗೆ ಮಡಿಕೇರಿ ನಮಗೆ ಸತ್ಯವಾದ ಸಂತೋಷವು ಸಣ್ಣ ಕ್ಷಣಗಳಲ್ಲಿ ದೊರಕುತ್ತದೆ. ನೈಸರ್ಗಿಕ ಸೌಂದರ್ಯದಲ್ಲಿ ಜೀವನವು ಸಾಗಿದೆ, ಅದೇ ಸತ್ಯವಾದ ಆರಾಮವಾಗಿದೆ. ಸ್ನೇಹಿತರೆ, ಹೇಗೋ ಕಷ್ಟಪಟ್ಟು ಶೂಟ್ ಮಾಡಿದ್ದೀರಿ. ಇಲ್ಲಿ ಬಂದರೆ ಫೋಟೋಶೂಟ್ಗೆ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾನು ವೀಡಿಯೋಸ್ನ ಹಾಕ್ತೀನಿ, ನೀವೇ ನೋಡಿ ಒಂದ್ಸತಿ. ಆದರೆ ನಾನು ಒಂದು 5ಗೆ ರೇಟ್ ಮಾಡಿ ಅಂದರೆ ಅರೌಂಡ್ 2.5
ಅವ್ರಿಗೂ ರೇಟ್ ಮಾಡ್ತೀನಿ. ನಾವು ಡ್ರೈವ್ ಮಾಡಿದ್ರೆ ಅವಾಗಿಂದ ನಾವು ಬಂದಿದ್ದು ಅರೌಂಡ್ ಎಷ್ಟೊತ್ತಿಗೆ ಬಂದಿದ್ದು ನಾವು ಹಾಂ 3 o'clock ಬಂದಿದ್ದು. ಇವಾಗ ಟೈಮು 4 o'clock ಆಗ್ತಿದೆ. ಒಂದು ವೀಡಿಯೋ ಮಾಡಿಲ್ಲ ಕ್ಲೀನಾಗಿ. ಲಾಸ್ಟಲ್ಲಿ ಎರಡೇ ವೀಡಿಯೋ ಇವಾಗ ಮಾಡಿಕೊಂಡು ಹೇಗೋ ಬಂದಿದ್ದೀರಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸುಮ್ಮನೆ 1 kilometer ನಡ್ಕೊಂಬಂದು, ಅದು ಎಲ್ಲೆಲ್ಲಿಂದ ನಾವು ನಡ್ಕೊಂಬಂದು ಇಲ್ಲಿ ಬಂದು ಡಿಸಪಾಯಿಂಟ್ ಆಗುತ್ತೆ ಸ್ವಲ್ಪ. ಇವಾಗ ವಾಪಸ್ ಹೋಗ್ತಿದ್ದೀವಿ. ಇದು ಬೇರೆ ರೂಟು. ನೀವೊಂಥರ ಯೂ ಆಗಿರುತ್ತೆ. ಈಗ ಬಂದು ವಾಪಸ್ ಹೀಗೆ ಹೋಗ್ಬೇಕು. ಬನ್ನಿ ಇವಾಗ ನೆಕ್ಸ್ಟು ರಾಜ ಸೀಟ್ಗೆ ಹೋಗ್ತಿದ್ದೀವಿ. ಅಲ್ಲಿ ನೋಡ್ತೀರಿ ಅಲ್ಲೂ ವ್ಯೂ ಹೇಗಿದೆ ಅಂತ. ಅಲ್ಲಾದರೂ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀವಿ. ನೋಡೋಣ ಅಲ್ಲಿ ಹೋಗಿ ಅಲ್ಲಾದರೂ ಕ್ಲೀನಾಗಿ ವೀಡಿಯೋ ಫೋಟೋಶೂಟ್ ಮಾಡ್ಬೋದಂತ. ಆದರೆ ಇಲ್ಲಂತೂ ಒಂದು ಫೋಟೋಶೂಟ್ ಮಾಡೋಕ್ಕಾಗಿಲ್ಲ. ವೀಡಿಯೋ ಅಂತೂ ಫುಲ್ ಡಾರ್ಕಾಗಿ, ಆಮೇಲೆ ಹಿಂದೆ ಬ್ಯಾಕ್ಗ್ರೌಂಡ್ ಫುಲ್ ವೈಟ್ ಬರ್ತೈತೆ. ಯಾಕಂದ್ರೆ ಅಲ್ಲಿ ಫುಲ್ ಗ್ರಾಸ್ ಬೆಳ್ಕೊಂಬಿಟ್ಟೈತೆ. ಆ ಗ್ರಾಸಿಂದ ಬ್ಯಾಕ್ಗ್ರೌಂಡ್ ಜಾಸ್ತಿ ಕಾಣಿಸ್ತಿಲ್ಲ. ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋನು ತೆಗಿಯೋಕ್ಕಾಗಿಲ್ಲ. ಇವಾಗ ರಾಜ ಸೀಟಲ್ಲಿ ಹೋಗಿ ಟ್ರೈ ಮಾಡೋಣ. ಆಮೇಲೆ ನೀವು ನೋಡಿ, ಆಮೇಲೆ ಕಂಪೇರ್ ಮಾಡಿಬಿಟ್ಟು ಇಲ್ಲಿ ರಾಜ ಸೀಟ್ ಚೆನ್ನಾಗೈತಾ ಇಲ್ಲ ಈ ವ್ಯೂ ಪಾಯಿಂಟ್ ಚೆನ್ನಾಗೈತಾ ಅಂತ. ಆ ರಾಜ ಸೀಟ್ದು ಇವಾಗ ಅಲ್ಲಿಗೆ ಹೋಗಿ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ನೀವು ಇದೆರಡದು ಕಂಪ್ಯಾರಿಸನ್ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇವಾಗ ರಾಜ ಸೀಟ್ಗೆ ಬಂದಿದ್ದೀವಿ. ಅಲ್ಲಿಂದ ಅಲ್ಲಿ ಸ್ವಲ್ಪ ಡಿಸ್ಪಾಯಿಂಟ್ ಆಗೋಯ್ತು, ಅದಕ್ಕೆ ರಾಜ ಸೀಟಲ್ಲಿ ಬಂದಿದ್ದೀವಿ. ಇವಾಗ ನೋಡೋಣ ಇಲ್ಲಿ ಹೇಗಿದೆ ಅಂತ. ನೋಡೋಕ್ಕೆ ಒಂಥರ ಪಾರ್ಕ್ ಥರ ಐತೆ ಇದು. ಸ್ವಲ್ಪ ಸನ್ಸೆಟ್ ಆಗ್ತಿದೆ. ಇದು ಸನ್ಸೆಟ್ ಪಾಯಿಂಟ್ ಅಂತಾನೆ ಹಾಕೋರೆ. ನೋಡಿ ಡೈನೋಸಾರಸ್ ನೋಡಿ ಸ್ನೇಹಿತರೆ, ಡೈನೋಸಾರಸ್ ಇಲ್ಲಿ ರಿಯಲ್ ಅನಾಕೊಂಡ ಐತೆ. ಸನ್ಸೆಟ್ ನೋಡೋಕ್ಕೇನೆ ನಿದ್ದೆ ಬೇರೆ ಇಲ್ಲ. ಬಾಡಿಗೆಲ್ಲ ಫುಲ್ ಆಗ್ತಿದೆ. ಇದಾದಮೇಲೆ ಇಂದ ಓಂಕಾರೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ರೂಮ್ಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಇಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ನೋಡ್ತಾರೆ ಇನ್ನು ಎಲ್ಲ ಕಂಟಿನ್ಯೂ ಆಗುತ್ತಿಲ್ಲ. ಸ್ನೇಹಿತರೆ, ಇಲ್ಲಿಂದ ವ್ಯೂ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಸ್ನೇಹಿತರೆ, ಈ ವ್ಯೂ ಪಾಯಿಂಟು ರಾಜ ಸೀಟ್ ವ್ಯೂ ಪಾಯಿಂಟ್. ಆ್ಯಂಡ್ ಇವಾಗ ಇಲ್ಲೇ ಸನ್ಸೆಟ್ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ, ಹಾಗೇ ಸನ್ಸೆಟ್ ಆಗುತ್ತೆ. ನೋಡೋಣ ಸನ್ಸೆಟು ಹೇಗೆ ಕಾಣಿಸುತ್ತೆ ಅಂತ. ಹೀಗಿದೆ, ಇಲ್ಲಿ ಕುತ್ಕೊಂಡು ಆರಾಮಾಗಿ ಇಲ್ಲಿ ವ್ಯೂ ಎಂಜಾಯ್ ಮಾಡ್ಬೋದು. ಹಾಗೆ ಕೊಡವ ರಾಜಂದಿರು ಇಲ್ಲಿ ಬಂದು ಎಂಜಾಯ್ ಮಾಡ್ತಿದ್ರಂತೆ. ಆವಾಗ ಅವ್ರಿಗೇನಾದರೂ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಇಲ್ಲಿ ಬಂದು ಆ ವ್ಯೂನ ನೋಡ್ತಾ ಎಂಜಾಯ್ ಮಾಡಿ, ಆಮೇಲೆ ಈ ಸನ್ಸೆಟ್ನ ನೋಡಿಕೊಂಡು ಫುಲ್ ಸ್ವಲ್ಪ ರಿಲ್ಯಾಕ್ಸೇಷನ್ ತೊಗೊಂಡು ಮೈಂಡ್ಗೆ ಪೀಸ್ ತೊಗೊಂಡು ಆಮೇಲೆ ಇದರಿಂದ ಕೊಡ್ತಿದ್ರಂತೆ. ಅದಕ್ಕೆ ಇದ್ರ ಹೆಸರು ರಾಜ ಸೀಟ್. ನೋಡಿ ವ್ಯೂ ಎಂಜಾಯ್ ಮಾಡಿ. ಆಮೇಲೆ ಸ್ನೇಹಿತರೆ, ಯಾವಾಗಲೂ ಹೇಳಿದ್ನಲ್ಲ, ಕಂಪೇರ್ ಮಾಡಿ ಈ ವ್ಯೂ ಚೆನ್ನಾಗೈತಾ ಇಲ್ಲಾಂದರೆ ಆ ವ್ಯೂ ಪಾಯಿಂಟ್ ಚೆನ್ನಾಗೈತಾ, ರಾಜ ಸೀಟ್ದು ವ್ಯೂ ಪಾಯಿಂಟ್ ಚೆನ್ನಾಗೈತಾ ಇಲ್ಲಾಂದರೆ ಅವಾಗೆ ಲಾಸ್ಟ್ ಹೋಗಿದ್ರಲ್ಲ ಆ ವ್ಯೂ ಪಾಯಿಂಟ್ ಚೆನ್ನಾಗೈತಾ ಅಂತ ಕಮೆಂಟ್ಸ್ ಮಾಡಿ. ದಿನದ ಅಂತ್ಯದ ಪ್ರತಿ ಸೂರ್ಯಾಸ್ತವು ಒಂದು ಹೊಸ ಪ್ರಾರಂಭವನ್ನು ಸೂಚಿಸುತ್ತದೆ.
ಜೀವನದಲ್ಲೂ ಪ್ರತಿಯೊಂದು ಸವಾಲು ನಮ್ಮನ್ನು ಬಲಿಷ್ಠನಾಗಿಸಲು ಮತ್ತು ಹೊಸದಾಗಿ ಪ್ರಾರಂಭಿಸಲು ಅವಕಾಶ ನೀಡುತ್ತದೆ. ಅತಿ ಕಪ್ಪು ಹತ್ತಿರವೇ ಬೆಳಕು ಕಾಯುವ ಕ್ಷಣಗಳಿವೆ. ನಮಗೆ ಸವಾಲುಗಳನ್ನು ಒಪ್ಪಿಕೊಳ್ಳುವ ಧೈರ್ಯವಿರದೆ ಪ್ರತಿಯೊಂದು ಮುಚ್ಚಿದ ದ್ವಾರವು ಹೊಸತೊಂದು ಅವಕಾಶಕ್ಕೆ ಮಾರ್ಗವನ್ನು ತೋರುತ್ತದೆ. ಸ್ನೇಹಿತರೆ, ಸನ್ಸೆಟ್ ಆಗ್ತಿದೆ. ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ. ಟೈಮ್ ಆಗ್ತಿದೆ. ಇನ್ನು ಓಂಕಾರೇಶ್ವರ ಟೆಂಪಲ್ಗೆ ಹೋಗಬೇಕು. ಓಂಕಾರೇಶ್ವರ ಟೆಂಪಲ್ ಹೋಗಿ ಫುಲ್ಲು ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟಿದ್ದೀರಿ. ನಿದ್ದೆ ಬೇರೆ ಕರೆಕ್ಟಾಗಿಲ್ಲ. ನನ್ನ ವ್ಲಾಗೂ ಅಷ್ಟೊಂದು ಕರೆಕ್ಟಾಗಿ ಬಂದಿಲ್ಲ ಸ್ನೇಹಿತರೆ. ಪ್ಲೀಸ್ ನಾಳೆ ಕರೆಕ್ಟಾಗಿ ಮಾಡ್ತೀನಿ ವ್ಲಾಗ್ನ. ಇವತ್ತು ಯಾಕಂದರೆ ಫುಲ್ ಅರೌಂಡ್ ಯಾವಾಗ ನಾನು ಮಂಡೇ ಅಷ್ಟೇ ಲಾಸ್ಟ್ ಮಲಗಿದ್ದು. ಅದಾದಮೇಲೆ ಮಲಗೇ ಇಲ್ಲ. ಅದಕ್ಕೆ ಡೈರೆಕ್ಟ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ಈ ಥರ ಫೀಲ್ ಆಗ್ತಾಯಿದೆ. ಏನೋ ಒಂಥರ ಫುಲ್ ಸುಸ್ತಾಗಿರೋ ಥರ ಫೀಲ್ ಆಗ್ತಾಯಿದೆ. ಅದಕ್ಕೆ ನೆಕ್ಸ್ಟ್ ಇದು ಮಾಡೋಕ್ಕಾಗ್ತಲ್ಲ. ಇವಾಗ ಇಲ್ಲಿಂದ ಓಂಕಾರೇಶ್ವರ ಟೆಂಪಲ್ಗೆ ಹೋಗೋಣ ಈ ಸನ್ಸೆಟ್ಗೆ. ಬಾಯ್. ಇವಾಗ ಓಂಕಾರೇಶ್ವರ ಟೆಂಪಲ್ಗೆ ಬಂದ್ವಿ. ಇನ್ನು ಯಾರೂ ಇಲ್ಲ. ನೋ ಸ್ಲಿಪ್ಪರ್, ನೋ ಕ್ಯಾಮ್ರಾ. ಸ್ನೇಹಿತರೆ, ಇಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲ್ಲ. ನೋಡಿ, ಇದೆ ಓಂಕಾರೇಶ್ವರ ಟೆಂಪಲ್ಲು. ಇಲ್ಲೇ ಅಕೋರೇಸ್ ಇಟ್ಲಿ ಪ್ರಾಹಿಬಿಟೆಡ್ ಅಂತ. ಸರಿ ಸ್ನೇಹಿತರೆ, ಇವಾಗ ನಾವು ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ. ಸ್ನೇಹಿತರೆ, ಓಂಕಾರೇಶ್ವರ ಟೆಂಪಲ್ಗೆ ಹೋಗಿ ಬಂದ್ವಿ. ಅಲ್ಲಿ ಫೋನು ವೀಡಿಯೋ ಮಾಡೋದು ಆಮೇಲೆ ಕ್ಯಾಮ್ರಾ ಎಲ್ಲ ಅಲೌಡ್ ಇದ್ದಿಲ್ಲ. ಅದಕ್ಕೆ ಏನೋ ತೋರ್ಸೋಕ್ಕಾಗ್ತದೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫುಲ್ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.